ಮೊಬೈಲ್ ಕೂಡ ಅದೇ ತರ. ನನಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಸ್ವಲ್ಪ ತಗೊಳ್ಳಿ, ಬಿಟ್ಬಿಡಿ. ಮತ್ತು ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಮೊಬೈಲ್ ಬಳಸಿದಷ್ಟು ನಮ್ಮ ಮೆಮರಿ ಪವರ್ ಕಮ್ಮಿ ಆಗ್ತಾ ಇದೆ. ಕಿವಿ ಅಂತ ಹಿಡ್ಕೊಂಡು ಮಾತಾಡ್ತೀವಲ್ಲ, ವೆರಿ ಕ್ಲೋಸ್ ಟು ದ ಬ್ರೈನ್. ಅಲ್ಲಿ ಬರುವಂತ ರೇಸ್ ಏನಿದಾವೆ, ಇನ್ಫ್ರಾರೆಡ್ ರೇಸ್, ನಿಮ್ಮ ಬುದ್ಧಿಯನ್ನು ಮಸಕ್ ಮಾಡ್ತಾರೆ. ಹಿರಿಯರನ್ನು ಕೇಳ್ತಾ ಎಷ್ಟು ಜನ ಇದ್ದೀರಿ, ದಯವಿಟ್ಟು ಹೇಳಿ, ಮೊಬೈಲ್ ಯೂಸ್ ಮಾಡೋರು ನಿಮ್ ಹೆಂಡತಿ ನಂಬರ್ ನೆನಪಿದೆಯಾ ನಿಮಗೆ? ನೆನಪೇ ಹೆಂಡತಿ ನಂಬರ್ ನೆನಪಿ, ಹೆಸರು ಬಂದ್ಬಿಡ್ತಾರೆ. ಹೆಸರು ಬೇಕಾಗಿಲ್ಲ, ಅನ್ಬೋದು ನಮ್ಮ ಸೋದರದ ತಕ್ಷಣ ಹೆಸರು ಬರುತ್ತೆ. ಮೊದಲು ಕಾಲದಲ್ಲಿ ನೆನಪಿದೆ ನನಗೆ, 25 ಫೋನ್ ನಂಬರ್ ನೆನಪಿರ್ತಾ ಇತ್ತು ಎಲ್ಲರೂ. ಅವ್ರ ನಂಬರ್, ಇವ್ರ ನಂಬರ್ ನೆನಪಿರ್ತಾರೆ. ಈಗ ಯಾರ ನಂಬರ್ ನೆನಪಿರಲ್ಲ, ಬೇಕೇ ಇಲ್ಲ. ಅವ್ರ ಮೆಮರಿ ಪವರ್ ಇಸ್ ಡಿಕ್ರೀಸಿಂಗ್. ಮತ್ತೆ ಇನ್ನೊಂದು, ಆ ದೇಶದ ರಾಜಧಾನಿ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ನೆನಪು ಮಾಡ್ಕೊತಾ ಇದ್ದೀವಿ. ಇಲ್ಲ, ಗೂಗಲ್ ಟೈಪ್ ಮಾಡಿ ಹೇಳ್ಬಿಡುತ್ತೆ. ಅಂದ್ರೆ ನಮ್ಮ ಬುದ್ಧಿ ಶಕ್ತಿಯನ್ನ ಗೂಗಲ್ ಒತ್ತೆ ಇಟ್ಟಿದ್ದೀವಿ. ದಯವಿಟ್ಟು ಮಕ್ಕಳಿಗೆ ಇನ್ನೊಂದ್ಸಲ ಒತ್ತಿ ಹೇಳ್ತೀನಿ, ಈ ಕಾಲ ಇದೆಯಲ್ಲ, 9th and 10th, ವೆರಿ ಕ್ರೂಷಿಯಲ್ ಟೈಮ್ ಇನ್ ಯುವರ್ ಏಜ್. ರೆಡ್ಯೂಸ್ ಯೂಸ್ ಆಫ್ ಮೊಬೈಲ್ಸ್. ಬೇಡ, ಮೊಬೈಲ್ ಕೆಲಸ ಆಗ್ತಿ ದೊಡ್ಡವರಾದ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಆದ್ರೆ ಈಗ ಆ ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ ನಾನು. ನೀವು ಓಡಬೇಕು, ಟ್ರೈನ್ ಲೇಟ್ ಆಗ್ತಾ ಇದೆ, ಟ್ರೈನ್ ಸ್ಟೇಷನ್ಗೆ ಓಡ್ತಾ ಇದ್ದೀವಿ. ಆ ನಿಮ್ ಗೆಳೆ ಬರ್ತಾರೆ ಹಾದಿಗಳಿಗೆ, ಬರೋ ಒಂದು ಟೀ ಕುಡಿದು ಬರೋ ಅಂತ. ಕುಡಿತೇನೆ, ಹೋಗಿ ಕುಡಿಯಲ್ಲ. ಟೀ ಕುಡಿಯೋಕೆ ಹೋದಾಗ ಏನಾಗುತ್ತೆ, ಟ್ರೈನ್ ತಪ್ಪ ಹೋಗುತ್ತೆ. ಗಡಪ, ಟ್ರೈನ್ ಲೇಟ್ ಆಗುತ್ತೆ, ಓಡಿ ಹೋಗ್ಬೇಕಲ್ಲ ನೀವು. ಹಾಗೆ ನಿಮ್ಮ ಜೀವನ ಟ್ರೈನ್ ನಿಂತ್ಕೊಂಡಿದೆ, ಅಲ್ಲಿ ರೆಡಿ ಆಗ್ತಾ ಇದೆ ಹೋಗೋದಕ್ಕೆ. ನೀವು ಆ ಹಾದಿಯಲ್ಲಿ ಮೊಬೈಲ್ ನೋಡ್ತಾ ಟೈಮ್ ಕಳೆದ್ರೆ ಆ ಟ್ರೈನ್ ಹೋಗ್ಬಿಡುತ್ತೆ, ಅವಕಾಶ ಸಿಗಲ್ಲ. ಟ್ರೈನ್ ಇನ್ನೊಂದು ವಿಷಯ, ಎಸ್ಪೆಷಲಿ ನಾನು ಹುಡುಗರಿಗೆ ಜಾಸ್ತಿ ಹೇಳ್ಬೇಕಾಗುತ್ತೆ. ಈ ವಯಸ್ಸಲ್ಲಿ ಗೆಳೆಯರ ಇಂಪ್ರೆಷನ್ ಜಾಸ್ತಿ ಇರುತ್ತೆ. ಅಪ್ಪ ಅಮ್ಮನ ಇಂಪ್ರೆಷನ್, ಟೀಚರ್ ಇಂಪ್ರೆಷನ್ ಗಿಂತ ಗೆಳೆಯರ ಸ್ಟೈಲ್ ಇರುತ್ತೆ. ನಮ್ಮ ಗೆಳೆಯ ಮಾಡ್ತಾ ನಮಗೂ ಬೇಕಲ್ಲ ಅಂತ ಇರುತ್ತೆ. ಈ ಹೊತ್ತಿನಲ್ಲಿ ನಮ್ಮ ಮಕ್ಕಳು ಬೇಜಾರು ಮಾಡ್ಕೋಬಾರ್ದು ಹೇಳ್ತೀನಿ ಅಂತ ನಾನು ಹೇಳ್ತೀನಿ, ಯಾರು ಹೇಳಕ್ಕಾಗಲ್ಲ. ಈ ವಯಸ್ಸಿನಲ್ಲೇ ಕೆಟ್ಟ ಅಭ್ಯಾಸಗಳು ಬರೋದು, ಸಿಗರೆಟ್ ಸೇದೋದು ಶುರು ಆಗೋದು, ತಂಬಾಕು ಹಾಕೊಳ್ಳೋದು, ಇನ್ನೇನು ಡ್ರಗ್ಸ್ ಬರುವಂತಹದ್ದು ಈ ಏಜ್ ನಲ್ಲಿ ಬರುವಂತಹದ್ದು. ದಯವಿಟ್ಟು ತಿಳ್ಕೊಳ್ಳಿ, ನಾವು ಹುಡುಕಾಡಿ ಹೋಗಿ ಆರೋಗ್ಯವಾದಂತಹ ಊಟವನ್ನೇ ಮಾಡಬೇಕು, ಒಳ್ಳೆ ಆಹಾರವನ್ನ ತಗೋಬೇಕು. ಸಿಗರೇಟು, ಬೀಡಿ, ತಂಬಾಕು, ಈ ಡ್ರಗ್ಸ್, ಆಲ್ಕೋಹಾಲ್ ಇವೆಲ್ಲ ವಿಷಗಳು, ವಿಷ. ನನ್ನ ನೆನಪಿದೆ, ತಮಾಷೆ ಪ್ರಸಂಗ ಅದು. ನಾನು ಧಾರವಾಡದಲ್ಲಿದ್ದೆ,